ಆ ಭಾಗದ ಅನ್ನದಾತರು ಮಹದಾಯಿ ಯೋಜನೆ ಜಾರಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಇವಾಗ ಅನ್ನದಾತರ ಹೋರಾಟಕ್ಕೆ ಕರವೇ ಸಂಘಟನೆ ಕೂಡ ಸಾಥ್ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಹದಾಯಿಗಾಗಿ ಬೃಹತ್ ಪ್ರತಿಭಟನೆ, ಅನ್ನದಾತರ ಹೋರಾಟಕ್ಕೆ ಕರವೇ ಸಂಘಟನೆ, ಜನಪ್ರತಿನಿಧಿಗಳ ಮನೆ ಮುಂದೆ ಹೋರಾಟಕ್ಕೆ ಪ್ಲಾನ್. ಮಹದಾಯಿ ಉತ್ತರ ಕರ್ನಾಟಕ ಮಹತ್ವಾಕಾಂಕ್ಷೆ ಯೋಜನೆ, ಅದು ಮಹದಾಯಿ ಯೋಜನೆ. 5 ದಶಕಗಳ ಕಾಲದಿಂದಲೂ ಈ ಯೋಜನೆಗಾಗಿ ಹೋರಾಟ ಮಾಡಲಾಗ್ತಿದೆ. 4 ಜಿಲ್ಲೆ 11 ತಾಲೂಕಿನ ನೀರಾವರಿ ಕನಸು ಈವರೆಗೆ ನನಸು ಆಗಿಲ್ಲ. ಇದೀಗ ರೈತರ ಹೋರಾಟಕ್ಕೆ ಕರವೇ ಸಾಥ್ ನೀಡಿದೆ. ಬಂಡಾಯದ ನಾಡು ನರಗುಂದ ಪಟ್ಟಣದಲ್ಲಿ ಕಳೆದ 3352 ದಿನಗಳಿಂದ ಅನ್ನದಾತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅನ್ನದಾತರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಾಥ್ ನೀಡಿದೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನ ಮಾಡಲಾಗಿದೆ. ಪಾದಯಾತ್ರೆ ಹುಬ್ಳಿಯಿಂದ ಬೈಕ್ ರ್ಯಾಲಿ ತನಕ ನರಗುಂದ ತನಕ ನಾವು ಬಂದು ಅಲ್ಲಿಂದ 2 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದ ವಿವಿಧ ಭಾಗದಿಂದ ಬೆಡ್ಶೀಟು ಕಂಬಳಿಗಳನ್ನು ಅವರೇ ತಂದು ಸರ್ಕಾರಿ ಶಾಲೆಯಲ್ಲಿ ಮಠದಲ್ಲಿ ಮಲಗಿ ಇಲ್ಲಿಯ ತನಕ ನಿಮ್ಮ ಗದಗದ ಬಿಸಿಲಲ್ಲಿ ನಡೆದು ಇಲ್ಲಿ ತನಕ ಬಂದಿದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಎಚ್ಚೆತ್ತುಕೊಳ್ಬೇಕು. ಇನ್ನು ಮಹದಾಯಿ ಯೋಜನೆ ಜಾರಿ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳ ಮನೆ ಮುಂದೆ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮುಖಂಡರ ಗುಲಾಮರಾಗಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ತಾಕತ್ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಪ್ರತಿನಿಧಿಗಳು ಇಲ್ಲಾರದು ಭಾಳ ವಿಷಾದನೀಯ ಸಂಗತಿ. ಕೂಡಲೇ ನಾವೇನು ನಿಮ್ಮ ಸಂಪತ್ತು ಕೇಳ್ತಾ ಇಲ್ಲ, ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಮಗೊಂದು ಮನೆ ಕೊಡಂತ ಕೇಳ್ತಾ ಇಲ್ಲ, ನಮ್ಮ ಮನೆಗೆ ನೀರು ಕೊಡಂತ ಕೇಳ್ತಾ ಇಲ್ಲ. ನೀವು ಕುಡಿತಕ್ಕಂಥ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಡೀ ನಾಡು ನೀರು ಕುಡಿತಕ್ಕಂಥ ನೀರನ್ನು ಕೇಳ್ತಾ ಇದ್ದೀವಿ. ಒಟ್ನಲ್ಲಿ ಮಹದಾಯಿ ಕಳಸಾ-ಬಂಡೂರಿ ಯೋಜನೆಗಳಿಗಾಗಿ ಹಲವು ದಶಕಗಳ ಕಾಲ ಹೋರಾಟವನ್ನ ಮಾಡಿ ಬರಲಾಗ್ತಿದೆ. ಯಾವಾಗ ಹೋರಾಟಕ್ಕೆ ಜಯ ಸಿಗುತ್ತೆ, ಯೋಜನೆ ಜಾರಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ವಿಚಿತ್ರ ವೈರಸ್ಗಳು ಹೆಚ್ಚಾಗ್ತಾನೆ ಇದೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗಾದ್ರೆ ಯಾವೆಲ್ಲ ವೈರಸ್ ಹರಡ್ತಾ ಇದೆ, ಏನೆಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಡಲತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹವಾಮಾನ ಬದಲಾವಣೆ ಆದಂತೆ ವಿವಿಧ ಅಪಾಯಕಾರಿ ರೋಗಗಳ ಭೀತಿ ಶುರುವಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇದುವಿನಲ್ಲಿ ಒಂದು ಕಾಲರಾ ಪ್ರಕರಣ ಪತ್ತೆಯಾಗಿದ್ದು ಸದ್ಯ ಸೋಂಕಿತ ಗುಣಮುಖನಾಗಿದ್ದಾನೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹೊಸ್ಮಾರು ಎಂಬಲ್ಲಿನ ಹೋಟೆಲ್ವೊಂದರ ಆಹಾರ ಸೇವನೆ ಕಾಲರಾ ಹರಡಲು ಕಾರಣವಾಗಿತ್ತು. ಇದೇ ಹೋಟೆಲ್ನಲ್ಲಿ ಆಹಾರ ಸೇವಿಸಿರುವ ಜಿಲ್ಲೆಯ ಕೆಲವರಿಗೆ ಸೋಂಕು ಹರಡಿದ್ದು, ಸೋಂಕಿನ ಮೂಲವಿದ್ದ ಹೋಟೆಲ್ನಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಲು ಸೂಚಿಸಲಾಗಿದೆ. ನಾವು ಇವತ್ತು ಬೆಳಿಗ್ಗೆ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಾವು ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಹಾಗೂ ಪ್ರಮುಖ ಆಸ್ಪತ್ರೆಗಳ ಆಡಳಿತ ಮಂಡಳಿಗೆ ಸಭೆಯನ್ನು ಮಾಡಿ ILI ಸಿಂಪ್ಟಮ್ಸ್ ಏನಿದೆ ಅಥವಾ ಎಂಪಾಕ್ಸ್ ಆಗಿ ಸಂಬಂಧಪಟ್ಟಂತೆ ಏನು ರೋಗ ಲಕ್ಷಣಗಳಿದ್ದಾವೆ ಅಥವಾ ಕಾಲರಕ್ಕೆ ಏನು ಸಂಬಂಧಪಟ್ಟ ಸಿಂಪ್ಟಮ್ಸ್ ಇದೆ, ಇದಕ್ಕೆಲ್ಲವನ್ನು ಮಾಹಿತಿಯನ್ನು ಅವರಿಗೆ ಕೊಟ್ಟು ಕೂಡಲೇ ನಮಗೆ ವರದಿಯನ್ನು ಮಾಡಬೇಕು. ಹಾಗೂ ನಮಗೆ ಮಾಹಿತಿಯನ್ನು ಕೊಟ್ಟಲ್ಲಿ ನಾವು ಸೂಕ್ತ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಾಗೂ ರೋಗ ಹರಡದೇ ರೀತಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ಈಗಾಗಲೇ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ 2 ಮಂಕಿ ಪಾಕ್ಸ್ ಶಂಕಿತರು ಇದ್ದು ಚಿಕಿತ್ಸೆ ನೀಡಲಾಗ್ತಿದೆ. ಜೊತೆಗೆ ಮಂಕಿ ಪಾಕ್ಸ್ ಹರಡದಂತೆ ಹೊರ ರಾಜ್ಯ ಹಾಗೂ ಹೊರ ದೇಶದಿಂದ ಬರುವವರ ಬಗ್ಗೆ ನಿಗಾ ಇಡಲಾಗಿದೆ. ಕೇರಳ ರಾಜ್ಯದಿಂದ ದಿನನಿತ್ಯ ಆಸ್ಪತ್ರೆ ಹಾಗೂ ವಿದ್ಯಾಸಂಸ್ಥೆಗಳಿಗೆ ಬರುವವರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದ್ದು, ವಿಮಾನ ನಿಲ್ದಾಣ ಹಾಗೂ ಬಂದರಿನಲ್ಲಿ ಆಂಬ್ಯುಲೆನ್ಸ್ ಇರಿಸಲಾಗಿದೆ. ಒಟ್ಟಾರೆ ವಿವಿಧ ವೈರಸ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸುತ್ತಿದೆ. ಹೀಗಾಗಿ ಸಾರ್ವಜನಿಕರು ರೋಗ ಬರುವ ಮೊದಲೇ ಜಾಗೃತರಾಗಿರೋದು ಒಳಿತು.
ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಕಾಂಗ್ರೆಸ್ ಒಕ್ಕಲಿಗ ನಾಯಕರು ಎಸ್ಐಟಿ ತನಿಖೆಗೆ ಆಗ್ರಹಿಸಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುನಿರತ್ನ ವಿರುದ್ಧದ ಪ್ರಕರಣ ತನಿಖೆ ಎಸ್ಐಟಿ ಹೆಗಲಿಗೆ. ಒಕ್ಕಲಿಗ ಶಾಸಕರ ಒತ್ತಡಕ್ಕೆ ಮಣಿದ್ರ ಸಿಎಂ ಸಿದ್ದು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಳಿಬಂದಿರುವ ಆರೋಪಗಳ ತನಿಖೆಗೆ ಎಸ್ಐಟಿ ರಚನೆಗೆ ಸರ್ಕಾರ ಚಿಂತನೆ ಮಾಡಿದೆ. ಜಾತಿ ನಿಂದನೆ, ಗುತ್ತಿಗೆದಾರನಿಗೆ ಬೆದರಿಕೆ ಆರೋಪ, ರೇಪ್ ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಒಕ್ಕಲಿಗ ಅಸ್ತ್ರ ಹಿಡಿದಿರುವ ಕಾಂಗ್ರೆಸ್ ನಾಯಕರು ಮುನಿರತ್ನ ವಿರುದ್ಧ ಎಸ್ಐಟಿ ತನಿಖೆ ಮಾಡಲು ಒತ್ತಾಯ ಮಾಡ್ತಿದ್ದಾರೆ. ಮೊನ್ನೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ ಕಾಂಗ್ರೆಸ್ ಒಕ್ಕಲಿಗ ಶಾಸಕರು ಎಸ್ಐಟಿ ತನಿಖೆಗೆ ಒತ್ತಾಯಿಸುವ ನಿರ್ಧಾರಕ್ಕೆ ಬಂದಿದ್ರು. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಒಕ್ಕಲಿಗ ಸಚಿವರು ಶಾಸಕರ ನಿಯೋಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಲು ಮನವಿ ಸಲ್ಲಿಸಿದ್ರು. ನನಗೆ ಒಂದು ಮನವಿ ಕೊಟ್ಟಿದ್ದಾರೆ. ನಿನ್ನೆ ಭೇಟಿ ಮಾಡಿದರಂತೆ ಎಲ್ಲ ಒಕ್ಕೂಟ ಶಾಸಕರು, ಕಾಂಗ್ರೆಸ್ನ ಒಕ್ಕೂಟ ಶಾಸಕರು. ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಒಕ್ಕಲಿಗ ಸಮುದಾಯದ ಮುಖಂಡರು ಪಕ್ಷ ಮತ್ತು ಸರ್ಕಾರದ ಜೊತೆಗೆ ದೃಢವಾಗಿ ನಿಲ್ಲಬೇಕು. ಸಮುದಾಯದ ಸಂಘಟನೆ, ಅಭಿವೃದ್ಧಿ, ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರವಾಗಿ ಮತ್ತಷ್ಟು ಆಕ್ರಮಣಕಾರಿಯಾಗಿ ಹಾಗೂ ಬೆಂಬಲವಾಗಿ ನಿಲ್ಲಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಸಿಎಂಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಇನ್ನು ಒಕ್ಕಲಿಗ ನಿಯೋಗ ಮನವಿ ಸ್ವೀಕಾರ ಮಾಡಿದ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಎಸ್ಐಟಿ ತನಿಖೆ ಶುರುವಾಗಲಿದೆ ಎಂಬ ಚರ್ಚೆ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದೊಂದೊಂದು ಸೂಪರ್ ಮಾರುಕಟ್ಟೆ. ಆದರೆ ಅಲ್ಲಿ ಇವತ್ತು ಧರ್ಮ ದಂಗಲ್ ಜೋರಾಗ್ಬಿಟ್ಟಿತ್ತು. ದೇವರ ವಿಷಯದಲ್ಲಿಯೇ ಗಲಾಟೆ ಆಗಿದ್ದು ಯಾಕೆ? ಇಲ್ಲಿದೆ ನೋಡಿ ಆ ಕುರಿತ ರಿಪೋರ್ಟ್. ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ದಂಗಲ್. ಒಂದೇ ಪ್ರದೇಶದಲ್ಲಿ 2 ಕೋಮಿನ ದೇವರು, ಗುಂಪು ಗುಂಪಾಗಿ ಸೇರಿರೋ ಜನ, ಪೊಲೀಸರು ಮತ್ತು ಅಧಿಕಾರಿಗಳೊಂದಿಗೆ ವಾಗ್ವಾದ, 2 ಗುಂಪುಗಳ ಮಧ್ಯೆ ವಾಕ್ಸಮರ. ಇದು ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿನ ಕಲ್ಲಿನ ಸಾಮಗ್ರಿಗಳ ಮಾರಾಟ ವಿಭಾಗದಲ್ಲಿನ ಖುಲ್ಲಾ ಜಾಗದಲ್ಲಿ ಕಂಡುಬಂದ ದೃಶ್ಯ. ಸೂಪರ್ ಮಾರ್ಕೆಟ್ ಮರದ ಕೆಳಗಡೆ ಆಂಜನೇಯ, ಕರಿಯಮ್ಮ ಮತ್ತು ನಾಗದೇವರ ಕಲ್ಲಿನ ಮೂರ್ತಿ ಇವೆ. ಇದೇ ವೇಳೆ ಅದೇ ಜಾಗದಲ್ಲಿ ಮತ್ತೊಂದು ಮರದ ಕೆಳಗಡೆ ಮುಸ್ಲಿಂ ಸಮುದಾಯದವರು ಮೆಹಬೂಬಾ ಸುಭಾನಿ ದರ್ಗಾ ಅಂತ ನಾಮಫಲಕವನ್ನ ಇಟ್ಟಿದ್ದು ಕೋಲಾಹಲಕ್ಕೆ ಕಾರಣವಾಗಿದೆ. ಸಡನ್ಲಿ ಒಂದು 2 ತಿಂಗಳು ಒಳಗೆ ಒಂದು ಹೊಸ ಕಲ್ ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರೆಸಿಟ್ರು ಅವರು, ಸೂಪರ್ ಮಾರ್ಕೆಟ್ ದರ್ಗಾ ಅಂತೇಳಿ. ಅದು ಹೆಂಗೆ ಬರೆಸಿದ್ರು ಅಂತ ನಮ್ದು ಅಬ್ಜೆಕ್ಷನ್ ಹಾಕಿದ್ವಿ ನಾವು. ಹಿಂದೂ ಪರ ಸಂಘಟನೆಯವರು ನಾಮಫಲಕವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ರೆ, ಇತ್ತ ಹಿಂದೂ ದೇವರ ವಿಗ್ರಹಗಳನ್ನ ತೆರವುಗೊಳಿಸಿ ಅಂತ ಮುಸ್ಲಿಮರು ಆಗ್ರಹಿಸಿದ್ರು. ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ, ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ ಕಾಸು ಅವನ್ನ ದರ್ಗಾದ್ದು ಏನು ಕಲ್ಲಿದ್ದು ಅವನೊಂದು ದರ್ಗಾಕ್ಕೆ ನಾವು ಮುಡಿಸಿದ್ವಿ.
ಒಟ್ಟಾರೆ ಎರಡು ಕೋಮಿನ ಜನರ ಸೌಹಾರ್ದಯುತ ನಿರ್ಧಾರದಿಂದಾಗಿ ಸಮಸ್ಯೆ ಇದೀಗ ಸುಖಾಂತ್ಯ ಕಂಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಫೋಟವಾಗುವ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.